ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಮನೇಲಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ ರೆಸಿಪಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಇವಾಗ ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಶೇಂಗಾ ಬೀಜನ ನಾನು ತೊಗೊಂಡು ಅದರ ತರಿತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರ ನಾನು ಕಡಲೆಪಪ್ಪುನ ತೊಗೊಂಡು ಇದೇ ಥರ ತರಿತರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇ ಸೊಪ್ಪು ತಗೊಳ್ಳೋಣ, ಒಂದು ಜಿಡಿ ಕರ್ಬೇ ಸೊಪ್ಪು ತೊಗೊಂಡು ಅದನ್ನ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 10 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದನ್ನು ಇದೇ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇದು ಹಾಕೊಳ್ಳೋಣ ಫ್ರೆಂಡ್ಸ್, ಏನೋ ಸೋಡಾ ಜಾಸ್ತಿ ಹಾಕೊಂಡ್ಬೇಡಿ, ಒಂದು ಚಿಟಿಕೆಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ನಾನು ಅದು ವಿಡಿಯೋ ಮಾಡೋದು ನೋಡ್ಬಿಟ್ಟೆ. ಇದನ್ನ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1 ಸೌಟಷ್ಟು ಬಿಸಿ ಮಾಡಿರೋ ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರೋ ಎಣ್ಣೆನ ಹಾಕೊಂಡ್ಮೇಲೆ ನಾನು ಇವಾಗ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಸುಮ್ಮನೆ ಈ ಥರ ಇದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ಇವಾಗ ತಣ್ಣಗಿರೋ ನೀರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ನೋಡಿ 6 ಉಂಡೆ ನಾನು ಇವಾಗ ಎಣ್ಣೆದು ಕವರ್ ಬರುತ್ತಲ್ಲ ಪೇಪರು, ಅದರಲ್ಲೇ ನಾನು ಕೆಳಗೆ ಹಾಕ್ಕೊಂಡು ಅದು 6 ಉಂಡೆ ಮಾಡಿಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಾನು ಈ ಥರ ಬೌಲಲ್ಲಿ ಪ್ರೆಸ್ ಮಾಡಿದ್ದೀನಿ. ಅದು ನೋಡಿ ಈ ಥರ ಶೇಪ್ ಬರುತ್ತೆ. ಕೈಯಲ್ಲಿ ತಟ್ಕೊಂಡಿದ್ರೆ ಆ ಬೆರಳದು ಶೇಪೆಲ್ಲ ಬೇರೋದ್ರಿಂದ ನಾನು ಆ ಬಟ್ಲಲ್ಲೇ ನಾನು ಇದು ಮಾಡ್ಕೊಂಡಿದ್ದೀನಿ ನಿಪ್ಪಟ್ಟನ್ನ. ನಿಜವಾಗ್ಲೂ ನಾವು ಈ ಸಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಇವತ್ತು. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ತುಂಬ ಸ್ಲೋ ಫ್ಲೇಮ್ ಅಲ್ಲ, ಮೀಡಿಯಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ನಿಪ್ಪಟ್ಟು ಮಾತ್ರ ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮೇ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಮಾತ್ರ ನಂಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ನಿಪ್ಪಟ್ಟು ಸೂಪರಾಗಿ ಬಂದಿದೆ. ಬಾಯ್ ಬಾಯ್, ಥ್ಯಾಂಕ್ ಯು.